ಸಲ ಎಸ್ಪಿ ದಾದಾವಿದ್ದಾಗ ಅಲ್ಲಿ ಸಂಖ್ಯೆ ಅವ್ರ ಎಣ್ಣೆ ಸಂಖ್ಯೆ ಕೇವಲ 3, ನಮ್ಮದು 10 ಕಾಂಗ್ರೆಸ್, 35 BJP, 10 ಪಕ್ಷೇತರ ಇದ್ದಾಗ ಇದು ಒಂದು ಸುವರ್ಣ ಕಾಲ ಅಂದರೆ ನಾವು ಭಾವಿಸಿದ್ವಿ. ಅದಕ್ಕೆ ಮಾರ್ಚ್ 26ರಿಂದ ನಾವು ಹೋರಾಟ 20 ಸಂಘಟನೆ ಅವರು ಸತತ ಮಾಡ್ಕೊಂಡು ಬಂದರು. 2 ಮೀಟಿಂಗ್ ಅವ್ರು ಮಿಸ್ ಮಾಡಿದರು. ಒಂದು ಏಪ್ರಿಲ್ 18, ಮೇ 13 ದೊಡ್ಡ ಪ್ರಮಾಣ ಪ್ರತಿಭಟನೆ ಆದರೂ ಸಹಿತ ಸುಪ್ರೀಂ ಕೋರ್ಟ್ನ ಕೇಸ್ ಐತಿ ಮಾಡಕ್ಕೆ ಹೋಗೋದು ಅಂತೇಳಿ ಉಪಮಹಾಪೌರರು ಅನೇಕ ಸಲ ಹೇಳಿದರು. ಕಡೆಗೆ ಮೋಹನ್ ಕಾತರ್ಕಿ ಅವರಿಂದ ಲಿಖಿತವಾಗಿ ನಾವು ಒಂದು ಒಪಿನಿಯನ್ ತರಿಸಿದ್ವಿ ದಿಲ್ಲಿಯಿಂದ. ಯಾಕಂದ್ರೆ ನಮ್ಮ ವಿಧಾನಮಂಡಲದೊಳಗೆ ಅನೇಕ ಸಲ ನಿರ್ಣಯ ಪಾಸ್ ಗಡಿಯವಾದ ಮಹಾಜನ ವರದಿ ಅಂತಿಮ ಮಾತು 3-6 ಸಲ BJP ಇದ್ದಾಗ ಆಗೈತಿ, ಕಾಂಗ್ರೆಸ್ ಇದ್ದಾಗ ಆಗೈತಿ. ಮತ್ತು ಅದಕ್ಕೇನು ನಿರ್ಣಯ ಪಾಸ್ ಮಾಡಲಿಕ್ಕೆ ಯಾವುದೇ ಕಾನೂನು ತೊಡಕಿಲ್ಲ ಅಂತೇಳಿ ಮೋಹನ್ ಕಾತರ್ಕಿ ಅವರು ಲಿಖಿತವಾಗಿ ದಿಲ್ಲಿ ಹೆಸರು ನಿನ್ನೆ ರಾತ್ರಿ ಮತ್ತೆ ಮಾತಾಡಿದ್ರು. ಇದು ಹಠಮಾರಿತನ ಧೋರಣೆ ಎಲ್ಲಿವರೆಗೆ ಹೋಗಿತ್ತಂದ್ರೆ ಅವರು ನಾವು ಮಾಡೋದು ಸರ್ಕಾರಕ್ಕೆ ನಾವು ಬರಿತೀವಿ, UD ಸೆಕ್ರೆಟರಿ ಬರಿತೀವಿ, ಅವ್ರ ಒಪಿನಿಯನ್ ಕೇಳ್ತೀವಿ ಅಂತ ಒಂದು ನಿರ್ಣಯ ಪಾಸ್ ಮಾಡಿದ್ದಾರೆ ಮೇ 15. ನಾನು ಇದು ಪೊಲಿಟಿಕಲ್ ಇಶ್ಯೂ.